ವಿಜಯ್ ಇಂದು ತಮಿಳುನಾಡನ್ನೇ ಗೆದ್ದಿದ್ದಾರೆ. ಒಟ್ಟು 108 ಸೀಟುಗಳನ್ನ ಗೆಲ್ಲುವ ಮೂಲಕ ಕಳೆದ 50 ವರ್ಷಗಳಿಂದ ಕಟ್ಕೊಂಡು ಬಂದಿದ್ದಂತಹ ದ್ರಾವಿಡ ಕೋಟೆಯನ್ನ ಧೂಳಿಪಟ ಮಾಡಿದ್ದಾರೆ. ಸಿಎಂ ಆಗಿದ್ದಂತಹ MK ಸ್ಟಾಲಿನ್ ಅವರನ್ನ ಸೋಲಿಸುವ ಮೂಲಕ ದಳಪತಿ ವಿಜಯ್ ಇಂದು ಜನನಾಯಕ ಆಗಿದ್ದಾರೆ. ಇಡೀ ರಾಜ್ಯಾದ್ಯಂತ ಪಟಾಕಿಯ ಸದ್ದು, ಹೂವಿನ ಹಾರಗಳನ್ನ ಇಟ್ಕೊಂಡು ಅಭಿಮಾನಿಗಳ ಸಂಭ್ರಮ ಅಂತೂ ಮುಗಿಲು ಮುಟ್ಟಿದೆ. ವಿಜಯ್ ಅವರು ತೊಟ್ಟಿರ್ತಕ್ಕಂಥ ಕಿರೀಟದ ತೂಕ ಎಷ್ಟು ಅಂತ ಯಾರಿಗಾದ್ರೂ ಗೊತ್ತಾ? ಒಂದು ಕಡೆ ಜನಾದೇಶದ ಗೆಲುವು, ಇನ್ನೊಂದು ಕಡೆ ವಿಜಯ್ ಅವರಿಗೆ ವೈಯಕ್ತಿಕ ಜೀವನದ ಸೋಲು. ವಿಜಯ್ ಅವರ ಇಂದಿನ ಪರಿಸ್ಥಿತಿಯನ್ನ ನೆನೆಸ್ಕೊಂಡ್ರೆ ತಮಿಳುನಾಡಿನ ರಾಜಕೀಯ ಇತಿಹಾಸ ಕಣ್ಮುಂದೆ ಬರ್ತಾ ಹೋಗುತ್ತೆ. ಅಂದು MG ರಾಮಚಂದ್ರನ್ ಇಡೀ ತಮಿಳುನಾಡಿಗೆ ದೇವರಂತಿದ್ದಂತಹ ಮನುಷ್ಯ. ಅವರ ಪಕ್ಕದಲ್ಲೇ ಸದಾ ನೆರಳಿನಂತಿದ್ದಂಥವರು ಜಯಲಲಿತಾ ಅವರು. ಸಿನಿಮಾ ಸೆಟ್ನಿಂದ ಶುರುವಾದಂತಹ ಒಂದು ಕೆಮಿಸ್ಟ್ರಿ ಮುಂದೆ ರಾಜಕೀಯ ಗದ್ದುಗೆವರೆಗೂ ಕೂಡ ಸಾಗಿತ್ತು. MGR ಅವರ ಪತ್ನಿ ಜಾನಕಿ ಹಾಗೂ ಜಯಲಲಿತಾ ಅವರ ನಡುವಿನ ದ್ವಂದ್ವ ನಿಲುವುಗಳು ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿತ್ತು. ಇಂದು ಕೂಡ ಆ ಇತಿಹಾಸ ಮರುಕಳಿಸುತ್ತಾ ಅನ್ನೋ ಪ್ರಶ್ನೆ ಅಭಿಮಾನಿಗಳಲ್ಲಿದೆ. ಇದೇ ವರ್ಷ ಫೆಬ್ರವರಿಯಲ್ಲಿ ದಾಖಲಾದಂತಹ ಆ ಒಂದು ಅರ್ಜಿ ವಿಜಯ್ ಅವರ 26 ವರ್ಷಗಳ ಸಂಸಾರವನ್ನ ಕೋರ್ಟ್ ಮೆಟ್ಟಿಲೇರುವಂತೆ ಮಾಡಿತ್ತು. ಅಂದಿನ ದಿನದಲ್ಲಿ MGR ಅವರ ಪ್ರತಿಯೊಂದು ನಿರ್ಧಾರದ ಹಿಂದಿದ್ದಂತಹ ಜಯಲಲಿತಾ ಅವರಂತೆಯೇ ಇಂದು ದಳಪತಿ ವಿಜಯ್ ಅವರ ಪ್ರತಿಯೊಂದು ಗೆಲುವಿನ ನೆರಳಿನಂತೆ ತ್ರಿಷಾ ಅವರು ಇದ್ದಾರೆ ಎಂಬ ಮಾತು ಇಡೀ ರಾಜ್ಯಾದ್ಯಂತ ಕೇಳಿ ಬರ್ತಾ ಇದೆ. ಅದಕ್ಕೆ ಕಾರಣ ಅಂದರೆ ಅವರಿಬ್ಬರ ನಡುವಿನ ಫೋಟೋಗಳಾಗಿರ್ಬೋದು, ವಿಡಿಯೋಗಳಾಗಿರ್ಬೋದು, ಅದೇ ರೀತಿ ಅವರಿಬ್ಬರು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡ್ತಾ ಇರತಕ್ಕಂಥ ನಿಗೂಢವಾದಂತಹ ಮೆಸೇಜ್ಗಳಾಗಿರ್ಬೋದು. ಇವೆಲ್ಲ ಕೇವಲ ಗಾಳಿ ಸುದ್ದಿಗಳ ಅಥವಾ MGR ಹಾಗೂ ಜಯಲಲಿತಾ ನಡುವೆ ಇದ್ದಂತಹ ಅನುಬಂಧದ ರಾಜಕೀಯ ತಿರುವ ಅನ್ನೋ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಮನೆಯನ್ನೇ ನಿಭಾಯಿಸೋಕ್ಕಾಗದೇ ಇರೋ ವಿಜಯ್ ಇಂದು ರಾಜ್ಯವನ್ನು ಆಳ್ತಾರಾ ಎಂಬ ಪ್ರಶ್ನೆ ರಾಜ್ಯಾದ್ಯಂತ ಮೂಡ್ತಾ ಇದೆ. ಅಂದು ಜಯಲಲಿತಾ ಅವರನ್ನ MGR ರಾಜಕೀಯಕ್ಕೆ ಕರೆತಂದಾಗ ಪಕ್ಷದಲ್ಲೇ ಸಾಕಷ್ಟು ವಿರೋಧಗಳಿದ್ವು. ಆದರೆ ಜಯಲಲಿತಾ ನಂತರ ದಿನಗಳಲ್ಲಿ ಇಡೀ ತಮಿಳುನಾಡಿಗೆ ಅಮ್ಮನಾಗಿ ಅಧಿಕಾರವನ್ನ ನಡೆಸಿದ್ರು. ಇದೀಗ ಅದೇ ಇತಿಹಾಸ ಮರುಕಳಿಸುತ್ತಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ. ಇದಕ್ಕೆ ಪೂರಕ ಅನ್ನುವಂತೆ ತ್ರಿಷಾ ಅವರ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಆ ವಿಡಿಯೋದಲ್ಲಿ ನಟಿ ತ್ರಿಷಾ ಅವರು ಇನ್ನು ಮುಂದಿನ 10 ವರ್ಷಗಳಲ್ಲಿ ನಾನು CM ಆಗ್ತೀನಿ ಎಂದು ಹೇಳಿರ್ತಕ್ಕಂಥ ಹೇಳಿಕೆ ಇದೀಗ ಮತ್ತಷ್ಟು ಸಂಚಲನ ಮೂಡಿಸಿದೆ. ಆದರೆ ಅವರು ಆ ವಿಡಿಯೋದಲ್ಲಿ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಆ ವಿಡಿಯೋ ಇದೀಗ ಇಡೀ ರಾಜ್ಯಾದ್ಯಂತ ಸಂಚಲನ ಉಂಟು ಮಾಡುತ್ತಿರತಕ್ಕಂಥದ್ದಂತೂ ನಿಜ. ಇಂದು ಇಡೀ ತಮಿಳುನಾಡು ವಿಜಯ್ ಅವರನ್ನ ಕೇವಲ ರಾಜಕೀಯ ನಾಯಕನಾಗಿ ನೋಡ್ತಾ ಇಲ್ಲ, ಪ್ರತಿಯೊಬ್ಬರು ಅವರ ಮನೆಯ ಸದಸ್ಯನಂತೆ ಅಥವಾ ಅವರ ಅಣ್ಣನಂತೆ ಕೂಡ ನೋಡ್ತಾ ಇದ್ದಾರೆ. MGR ಬರೆದಂತಹ ಇತಿಹಾಸವನ್ನ ದಳಪತಿ ವಿಜಯ್ ಕೂಡ ಬರೀತಾರಾ, ಅಥವಾ ತಮ್ಮ ಸಂಸಾರದಲ್ಲಿ ಕಳೆದುಕೊಂಡಂತಹ ಶಾಂತಿಯನ್ನ ರಾಜ್ಯದ ಜನಸೇವೆ ಮಾಡುವ ಮೂಲಕ ದಳಪತಿ ವಿಜಯ್ ಅವರು ಮತ್ತೆ ಆ ಒಂದು ಶಾಂತಿಯನ್ನ ಪಡೆದುಕೊಳ್ತಾರ ಅನ್ನೋದಕ್ಕೆ ಕಾಲನೇ ಉತ್ತರ ಕೊಡಬೇಕು. ನಿಮ್ಮ ಪ್ರಕಾರ ಈ ಹಳೆಯ ಇತಿಹಾಸ ದಳಪತಿ ವಿಜಯ್ ಅವರ ಜೀವನದಲ್ಲೂ ಮತ್ತೆ ಮರಳುಕಳಿಸುತ್ತಾ? ಕಮೆಂಟ್ ಮಾಡಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.